ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಿಂಟರ್ ಸ್ಕಿನ್ ಕೇರ್ ರೂಟೀನ ತೋರಿಸ್ತಾ ಇದ್ದೀನಿ. ಸೊ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ, ಮ್ಯಾಮ್ ಸೀಸನ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಿದೆ ಆ್ಯಂಡ್ ಅನ್ನಿವನ್ ಸ್ಕಿನ್ ಟೋನ್ ಥರ ಕಾಣ್ತಿದೆ. ಸೊ ನಮಗೊಂದು ಒಳ್ಳೆ ಪ್ರಾಡಕ್ಟ್ಸ್ಗಳಿದ್ರೆ ತಿಳಿಸ್ಕೊಡಿ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ನಮ್ಮ ಸ್ಕಿನ್ ಮಾತ್ರ ಹಾಳಾಗಬಾರ್ದು, ಡ್ರೈ ಆಗಬಾರ್ದು, ಮತ್ತು ನಾವು ಅಪ್ಲೈ ಮಾಡೋ ರೀತಿ ನಮಗೆ ಇರಬಾರ್ದು. ಸೊ ಆ ರೀತಿ ನಮ್ಗೆ ಒಳ್ಳೆ ಪ್ರೊಟೆಕ್ಷನ್ ಸಿಗೋಂಥ ಮತ್ತು ಡರ್ಮಟಾಲಜಿ ಟೆಸ್ಟೆಡ್ ಇರೋಂಥದ್ದು, ಕ್ಲಿನಿಕಲಿ ಪ್ರೂವ್ ಆಗಿರುವಂಥ ನಮಗೆ ಒಂದು ಪ್ರಾಡಕ್ಟ್ಸ್ಗಳೆಲ್ಲ ತಿಳಿಸ್ಕೊಡಿ, ಒಂದು ರೂಟೀನ್ ವಿಡಿಯೋನೇ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದ್ದೀರಿ. ಸೊ ಡಾಕ್ಟರ್ ಕೇಳಿದಾಗ ಈ ಸೀಸನ್ ನಲ್ಲಿ ಡಾಕ್ಟರ್ಗಳು ಹೈಲಿ ರೆಕಮೆಂಡ್ ಮಾಡುವಂತ 3 ಪ್ರಾಡಕ್ಟ್ ಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ 3 ಪ್ರಾಡಕ್ಟ್ ಗಳನ್ನ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ನಲ್ಲಿ ನೀವು ಫಾಲೋ ಮಾಡಿದ್ರಿ, ಎವ್ರಿ ಡೇ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಅಪ್ಲೈ ಮಾಡೋದು ನೀವು ಅಗೇನ್ ಅಪ್ಲೈ ಮಾಡೋ ಚಾನ್ಸೇ ಬರೋದಿಲ್ಲ. ಸೊ ಅಷ್ಟು ನಿಮಗೆ ಹೈ ಪ್ರೊಟೆಕ್ಷನ್ ಸಿಗುತ್ತೆ ಅಂಡ್ ಆಲ್ಸೋ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಯಾವ್ದು ಆ ಪ್ರಾಡಕ್ಟ್ಗಳು, ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ, ಹೇಗೆ ಯೂಸ್ ಮಾಡಬೇಕು ಎಲ್ಲದೂ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ. ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡಿಕೊಂಡು ನೀವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ಬೋದು. ನಿಮಗೆ ತುಂಬಾ ನಿಮ್ಮ ಸ್ಕಿನ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ಆ್ಯಂಡ್ ಆಲ್ಸೋ ಬ್ರೈಟ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಎಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂಥ ಎಲ್ಲ ವಿಡಿಯೋಸ್ಗಳು ನೆಕ್ಸ್ಟ್ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಮೂಲಕ ಅವೈಲೇಬಲ್ ಆಗುತ್ತೆ. ಸೊ ಯಾವುದು ಕೂಡ ಮಿಸ್ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ಈ ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ಒನ್ ಕ್ಲೆನ್ಸರ್, ಮಾಯ್ಸ್ ಜೆಂಟಲ್ ಸ್ಕಿನ್ ಕ್ಲೆನ್ಸರ್ ಅಂತ ಹೇಳಿ ಕಾಣಿಸ್ತಿದಲ್ವಾ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ಸೊ ಈ ಒಂದು ಕ್ಲೆನ್ಸರ್ ಇಂದ ನೀವು ಫೇಸ್ ವಾಶ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮಗೆಲ್ಲ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಎಲ್ಲ ತುಂಬಾನೇ ಕೊಳೆ ಇತ್ತು, ಇಂಪ್ಯೂರಿಟೀಸ್ ಇತ್ತು, ಅಥವಾ ನಿಮ್ಮ ಸ್ಕಿನ್ ತುಂಬಾನೇ ಇರಿಟೇಷನ್ ಸ್ಕಿನ್ ಏನಾರು ಆಗಿತ್ತು, ಮತ್ತೆ ಪೊಲ್ಯೂಷನ್ ಇಂದ ಏನಾರು ಸ್ಕಿನ್ ಡ್ಯಾಮೇಜಸ್ ಆಗಿತ್ತು, ರ್ಯಾಷಸ್ ಏನಾರು ಇತ್ತು, ಮತ್ತೆ ರೆಡ್ನೆಸ್ ಏನಾರು ಆಗ್ತಿತ್ತು, ನಿಮ್ಮ ಸ್ಕಿನ್ ಮೊಡವೆ ಏನಾರು ಇತ್ತು, ಇನ್ಫ್ಲಮೇಷನ್ ಏನಾರು ಇತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕಡಿಮೆ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಅನ್ಕ್ಲಾಗ್ ಪೋರ್ಸ್ ಪ್ರಾಬ್ಲಮ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಪೋರ್ಸ್ ಏನಾದ್ರು ಅನ್ಕ್ಲಾಗ್ಡ್ ಆಗಿತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕೂಡ ರಿಪೇರ್ ಮಾಡಿ ಆಕ್ಸಿಜನ್ ಲೆವೆಲ್ ಸ್ಕಿನ್ ಒಳಗಡೆ ನೀಟಾಗಿ ಸಪ್ಲೈ ಆಗೋ ಹಾಗೆ ಇದು ಮೇಂಟೈನ್ ಮಾಡುತ್ತೆ. ಅಂಡ್ ಆಲ್ಸೋ ನಿಮಗೆ ಸ್ಕಿನ್ ಅಲ್ಲಿ ಏನಾದ್ರು ಆಕ್ನೆ ಇತ್ತು, ಬ್ಲ್ಯಾಕ್ ಹೆಡ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಮೇನ್ ಆಗಿ ಇದರಲ್ಲಿ ಅಲೋವೆರಾ ಮತ್ತೆ ಪ್ರೋ ವಿಟಮಿನ್ B5 ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬಾನೇ ಹೈಡ್ರೇಷನ್ ಮತ್ತೆ ನಿಮ್ಮ ಸ್ಕಿನ್ ಹೆಲ್ದಿ ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಕ್ಲೆನ್ಸರ್ ಜಸ್ಟ್ ನಿಮ್ಮ ಸ್ಕಿನ್ ನ ಕ್ಲೆನ್ಸ್ ಮಾಡೋದಲ್ಲ, ನಿಮ್ಮ ಸ್ಕಿನ್ಗೆ ತುಂಬಾನೇ ಹೈಡ್ರೇಷನ್ ಕೊಡುತ್ತೆ ಅಂಡ್ ಆಲ್ಸೋ ಹೆಲ್ದಿ ಸ್ಕಿನ್ ಆಗಿ ತುಂಬಾನೇ ಸಾಫ್ಟ್ ಆಗಿ ಮಾಡುತ್ತೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಅಲೋವೆರಾ ಮತ್ತೆ ಪ್ರೋ ವಿಟಮಿನ್ B5 ಇರೋದ್ರಿಂದ ಸೊ ನಿಮ್ಮ ಸ್ಕಿನ್ಗೆ ತುಂಬಾನೇ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನ್ಯಾಚುರಲ್ ಮಾಯಶ್ಚರೈಸೇಷನ್ ನಿಮ್ಮ ಸ್ಕಿನ್ ಒಳಗಡೆ ಹಾಗೆ ಇರೋ ಹಾಗೆ ಮೇಂಟೈನ್ ಮಾಡುತ್ತೆ ಅಂಡ್ ಆಲ್ಸೋ ಎಕ್ಸ್ಟ್ರಾ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವೇನಾದ್ರೂ ಈ ಒಂದು ಫೇಸ್ ವಾಶ್ ಅಥವಾ ಈ ಒಂದು ಕ್ಲೆನ್ಸರ್ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಹೋಲ್ ಡೇ ನಿಮ್ಮ ಸ್ಕಿನ್ ತುಂಬಾನೇ ಹೈಡ್ರೇಟ್ ಆಗಿ ಕಾಣಿಸುತ್ತೆ. ಅಂಡ್ ಈ ಒಂದು ಏನು ಕ್ಲೆನ್ಸರ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 200 ml ಗೆ 349 ಅಥವಾ 350 ರೂಪೀಸ್ ಅಲ್ಲಿ ಸಿಗುತ್ತೆ. ಫ್ರೆಂಡ್ಸ್, ಈಗ ಸೆಕೆಂಡ್ ಬಂದು ಒಂದು ಕ್ರೀಮ್ ತೋರಿಸ್ತೀನಿ. ಸೊ ಅದು ಯಾವುದು ಅಂದ್ರೆ ಡರ್ಮಾಟಿಕಾ GL ಕಾಂಪ್ಲೆಕ್ಸ್ ಕ್ರೀಮ್ ಅಂತ ಹೇಳಿ. ಸೊ ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಕ್ರೀಮ್ ನ ನೀವು ಯೂಸ್ ಮಾಡಬಹುದು. ಸೊ ನೀವು ಮಾಯಶ್ಚರೈಸರ್ ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ, ಬಿಕಾಸ್ ಈ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ ನಿಮಗೆ ಡೇ ಕ್ರೀಮ್ ಆಗು ಕೂಡ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ನಿಮ್ಮ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಮತ್ತೆ ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ. ಸೊ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕ್ರೀಮ್ ನೀವು ಆಫ್ಟರ್ ಫೇಸ್ ವಾಶ್ ನೀವು ಈ ಒಂದು ಕ್ರೀಮ್ ಯೂಸ್ ಮಾಡ್ಬೋದು. ಸೊ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಫೇಸ್ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಮತ್ತೆ ನಿಮ್ಮ ಫೇಸ್ ತುಂಬಾನೇ ಆಂಟಿ ಏಜಿಂಗ್ ತರ ವಯಸ್ಸಾಗಿರೋ ತರ ಏನಾದ್ರು ಕಾಣ್ತಿತ್ತು, ಮತ್ತೆ ಆಕ್ನೆ ಡ್ಯಾಮೇಜಸ್ ಇಂದ ನಿಮ್ಮ ಸ್ಕಿನ್ ಏನಾದ್ರು ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ತುಂಬಾನೇ ರೀಸ್ಟೋರ್ ಆಗುತ್ತೆ. ಅಂದ್ರೆ ನಿಮ್ಮ ಸ್ಕಿನ್ ಕಲರ್ ಏನು ಶೇಡ್ ಎಲ್ಲ ಹಾಳಾಗಿರುತ್ತಲ್ಲ ಸೊ ಅದೆಲ್ಲದೂ ಕೂಡ ರೀಸ್ಟೋರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನ್ಯಾಚುರಲ್ ಹಾರ್ಮೋನಿ ಕೂಡ ರೀಸ್ಟೋರ್ ಆಗುತ್ತೆ ಅಂಡ್ ಆಲ್ಸೋ ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಇರೋದ್ರಿಂದ ನಿಮ್ಮ ಸ್ಕಿನ್ ಏನು ತುಂಬಾ ಕಲರ್ ಎಲ್ಲ ಡಲ್ ಏನಾದ್ರು ಆಗಿತ್ತು ನೋಡಿ ಸೊ ಅದೆಲ್ಲದೂ ಕೂಡ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಇದರಲ್ಲಿ AHA ಮತ್ತೆ MSH ಇರೋದ್ರಿಂದ ಸ್ಕಿನ್ ತುಂಬಾನೇ ಫಾಸ್ಟ್ ಆಗಿ ಬ್ರೈಟ್ ಆಗುತ್ತೆ ಅಂಡ್ ಆಲ್ಸೋ ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಮ ಸ್ಕಿನ್ ಫುಲ್ ಕ್ಲಿಯರ್ ಅಂಡ್ ಯೂತ್ಫುಲ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಆಗಲೇ ಹೇಳಿದಾಗೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಈ ಒಂದು ಕ್ರೀಮ್ ನೀವು ಆಫ್ಟರ್ ಫೇಸ್ ವಾಶ್ ಯೂಸ್ ಮಾಡಬೇಕಾಗತ್ತೆ. ನಿಮಗೆ ಮಾಯಶ್ಚರೈಸೇಷನ್, ಹೈಡ್ರೇಷನ್ ಕೂಡ ಸಿಗುತ್ತೆ. ಅಂಡ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ, 1389 ರೂಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಯಾಕೆ ಈ ಒಂದು ಕ್ರೀಮ್ ಸ್ವಲ್ಪ ಕಾಸ್ಟ್ಲಿ ತೋರಿಸ್ತಿದ್ದೀರಾ ಅಂತ ಹೇಳಿದ್ರೆ, ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಎರಡು ರೀತಿಯಲ್ಲೂ ಕೂಡ ವರ್ಕ್ ಆಗುತ್ತೆ. ಲೈಕ್ ನಿಮಗೆ ಇದು ಮಾಯಶ್ಚರೈಸೇಷನ್ ಕೂಡ ಸಿಗುತ್ತೆ ಒಂದು ಕ್ರೀಮ್ ಯೂಸ್ ಮಾಡೋದ್ರಿಂದ, ಮತ್ತೆ ಡೈಲಿ ಡೇ ಕ್ರೀಮ್ ಆಗು ಕೂಡ ವರ್ಕ್ ಆಗುತ್ತೆ ಅಂಡ್ ಆಲ್ಸೋ ನಿಮಗೆ ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಪೇರ್ ಆಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ 3 ರೀತಿಯಲ್ಲಿ ಇದು ವರ್ಕ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಪಿಗ್ಮೆಂಟೇಷನ್ ಇತ್ತು ಅಂತ ಹೇಳಿದ್ರೆ ತುಂಬಾನೇ ಬೇಗನೆ ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಈ 3 ಪ್ರಾಬ್ಲಮ್ ಅಂದ್ರೆ ಈ 3
ಬೆನಿಫಿಟ್ಗಳು ಇರೋದ್ರಿಂದ ಅಂದರೆ ಇದು 3 in 1 ಆಗಿರೋದ್ರಿಂದ ಸೊ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನಿಮಗೇನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಡೇ ಕ್ರೀಮ್ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಮ ಸ್ಕಿನ್ ಇನ್ನೂ ಕೂಡ ತುಂಬಾ ಸಾಫ್ಟ್ ಆಗುತ್ತೆ, ಸರಿನಾ. ಆ್ಯಂಡ್ ಈಗ ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್. ಸೊ ಆಫ್ಟರ್ ಈ ಒಂದು ಕ್ರೀಮ್ ಆದಮೇಲೆ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಸೊ ಯಾವುದು ಬೆಸ್ಟ್ ಅಂತ ಹೇಳಿದ್ರೆ ಹೆಲಿಯೋಕೇರ್ ಅಡ್ವಾನ್ಸ್ಡ್ ಜೆಲ್ ಸನ್ಸ್ಕ್ರೀನ್ ಅಂತ ಹೇಳಿ ಕಾಣಿಸ್ತಿದ್ದಲ್ವಾ ಪ್ಯಾಕೇಜಿಂಗ್ ಈ ರೀತಿಲಿ ಇರುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮಗೆ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಇದರಲ್ಲಿ SPF 50 ಇದೆ. ಸೊ ಹಾಗಾಗಿ ನಿಮಗೆ ಸನ್ರೈಸ್ ಹಾರ್ಮ್ಫುಲ್ ಸನ್ರೈಸ್ ಆದಂತಹ UVA ಮತ್ತು UVB ಸೊ ಎರಡೂ ರೇಸ್ಗಳಿಂದ ನಿಮಗೆ ಬ್ರಾಡ್ ಸ್ಪೆಕ್ಟ್ರಮ್ ಪ್ರೊಟೆಕ್ಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದು ತುಂಬಾ ಫಾಸ್ಟಾಗಿ ಅಬ್ಸರ್ವ್ ಆಗುತ್ತೆ ಬಿಕಾಸ್ ಇದು ತುಂಬ ಲೈಟ್ ವೇಟ್ ಆಗಿದೆ, ತುಂಬ ಜೆಲ್ ರೂಪದಲ್ಲಿ ಇರೋದ್ರಿಂದ ಸೊ ನೀವೇನೋ ಹಚ್ಕೊಂಡಿರೋ ರೀತಿ ಸೊ ಆ ರೀತಿ ನಿಮಗೆ ನೋ ವೈಟ್ ಕಾಸ್ಟು ಮತ್ತು ಆಯಿಲಿನೆಸ್ಸು ಸೊ ಆ ರೀತಿಲಿ ಏನೂ ಕೂಡ ನಿಮಗೆ ಫೀಲ್ ಕೊಡೋದಿಲ್ಲ. ತುಂಬಾ ಲೈಟ್ ವೇಟ್ ಇದೆ. ಸೊ ಹಾಗಾಗಿ ಫಾಸ್ಟಾಗಿ ಅಬ್ಸರ್ವ್ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಸಣ್ಣ ಡ್ಯಾಮೇಜಸ್ ಏನಾದ್ರು ಆಗಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡುತ್ತೆ. ಇದೊಂದು ರೀತಿ ನಿಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ಹೆಲ್ತ್ನ ತುಂಬಾ ಎನ್ಹ್ಯಾನ್ಸ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಫರ್ನ್ ಬ್ಲಾಕ್ ಅಂತ ಹೇಳಿ ಒಂದು ಕಂಟೆಂಟ್ ಇದೆ. ಸೊ ಇದೊಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್ ಪ್ರೊಟೆಕ್ಷನ್ ಕೊಡುತ್ತೆ, ಅಂದರೆ ಇದೊಂದು ಪ್ರಾಪರ್ಟಿ ಆಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದರಲ್ಲಿ ಗ್ರೀನ್ ಟೀ ತುಂಬಾ ಎನ್ರಿಚ್ಡ್ ಆಗಿದೆ. ಸೊ ಇದು ನಿಮಗೆ ಆಂಟಿ ಆಕ್ಸಿಡೆಂಟ್ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನೋ ವೈಟ್ ಕಾಸ್ಟು, ಸೊ ಬೇಗ ಕ್ವಿಕ್ಕಾಗಿ ಅಬ್ಸರ್ವ್ ಆಗುತ್ತೆ ಮತ್ತು 0 eye tolerance ಅಂತಲೇ ಹೇಳ್ಬೋದು. ಮತ್ತು ಇದು ಕೊಲಾಜಿನ್ ಪ್ರೊಡಕ್ಷನ್ ಇರೋದು ತುಂಬಾ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅದನ್ನು ಬೂಸ್ಟ್ ಮಾಡುತ್ತೆ, ಅದನ್ನು ಇನ್ಕ್ರೀಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಾನು ಆಗಲೇ ಹೇಳಿದಾಗ ಸ್ಕಿನ್ ಸೆಲ್ಸ್ ಏನಾದ್ರು ತುಂಬಾ ಹಾಳಾಗಿತ್ತು ಅಂತ ಹೇಳಿದ್ರೆ ಅದೆಲ್ಲ ರಿಪೇರ್ ಮಾಡಿ ಪ್ರೊಟೆಕ್ಟ್ ಮಾಡುತ್ತೆ. ಪಿಗ್ಮೆಂಟೇಷನ್ ಏನಾರು ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಯ್ನ್ ಆಗಿ ಸೊ ನಿಮ್ಮ ಸ್ಕಿನ್ಗೆ ತುಂಬಾ ಹೈಡ್ರೇಷನ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಲೈಕ್ ನಿಮಗೆ ಇದು ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಆ್ಯಂಡ್ ಆಲ್ಸೋ ಹೈಡ್ರೇಷನ್ ಕೂಡ ಸಿಗುತ್ತೆ. ಸೊ ಎರಡು ರೀತಿಲಿ ಈ ಒಂದು ಸನ್ಸ್ಕ್ರೀನ್ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಡ್ರೈ ಆಗ್ತಿತ್ತು ಅಂತ ಹೇಳಿ ಏನು ಕಂಪ್ಲೇಂಟ್ ಮಾಡ್ತಿದ್ರಲ್ವಾ, ಸೊ ಈ ಒಂದು ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಹೈಡ್ರೇಷನ್ ಕೂಡ ಸಿಗುತ್ತೆ ಆ್ಯಂಡ್ ಪ್ರೊಟೆಕ್ಷನ್ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಈ ಒಂದು ಸನ್ಸ್ಕ್ರೀನ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 50 mlಗೆ 1179 ರೂಪೀಸಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಅದು ತಗೊಂಡು ನಿಮಗೆ 1180 ರೂಪೀಸಲ್ಲಿ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಇದೆ ಸೊ ಇದು ಕೂಡ, ಬಟ್ ನಿಮಗೆ 2 in 1 ಆಗಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆಫ್ಟರ್ ನೀವು GL ಕಾಂಪ್ಲೆಕ್ಸ್ ಕ್ರೀಮ್ ನೀವು ಯೂಸ್ ಮಾಡಿದ ನಂತರ 2 ಫಿಂಗರಲ್ಲಿ ಈ ಒಂದು ಸನ್ಸ್ಕ್ರೀನ್ ತಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಥಿಕ್ಕಾಗಿ ಅಪ್ಲೈ ಮಾಡಿ. ಸೊ ನಿಮಗೆ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ ಆ್ಯಂಡ್ ಆಲ್ಸೋ ಹೈಡ್ರೇಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ 3 ಕ್ರೀಮ್ಗಳು ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ. ಸೊ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದರೂ ಕೂಡ ಪರವಾಗಿಲ್ಲ, ಈ ಸೀಸನಲ್ಲಿ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಸೀಸನ್ ಮುಗ್ದು ನೆಕ್ಸ್ಟ್ ಕೂಡ ನೀವು ಅಪ್ಲೈ ಮಾಡ್ಬೋದು ಅಥವಾ ಲೈಫ್ ಲಾಂಗ್ ಕೂಡ ಅಪ್ಲೈ ಮಾಡ್ಬೋದಾ ಯೂಸ್ ಮಾಡ್ಬೋದಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು ಯೂಸ್ ಮಾಡ್ಬೋದು. ತುಂಬ ಹೈಡ್ರೇಷನ್ ಬೇಕು, ನಿಮ್ಮ ಸ್ಕಿನ್ ತುಂಬಾ ವೆರಿ ಡ್ರೈ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಈ ಸೀಸನಲ್ಲಂತೂ ಮಸ್ಟ್ ಆ್ಯಂಡ್ ಶುಡ್ ನೀವು ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಸ್ಮೂತ್ ಆಗುತ್ತೆ. ಏನು ನೀವು ಕಂಪ್ಲೇಂಟ್ ಮಾಡ್ತಿದ್ರಲ್ಲ ನಿಮ್ಮ ಸ್ಕಿನ್ ಕಲರ್ ತುಂಬಾ ಡಲ್ ಆಗ್ತಿತ್ತು, ಅನ್ನಿವನ್ ಸ್ಕಿನ್ ಟೋನ್ ಥರ ಕಾಣ್ತಿದೆ ಅಂತ ಹೇಳಿ, ಸೊ ಈ 3 ಕ್ರೀಮ್ ನೀವು ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ಯೂತ್ಫುಲ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಪಿಗ್ಮೆಂಟೇಷನ್ ಏನಿತ್ತು ಅಂತ ಹೇಳಿದ್ರು ಕೂಡ ಕಡಿಮೆ ಆಗುತ್ತೆ. ಸೊ ಒಂದೊಂದು ಕ್ರೀಮ್ ಬಗ್ಗೆ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಯೂಶಲಿ ಡಾಕ್ಟರ್ ಈ ಒಂದು ಸೀಸನ್ಗೆ ಮೇಯ್ನ್ ಆಗಿ ಏನು ಅವ್ರ ಹತ್ರ ಬರುವಂಥ ಪೇಷಂಟ್ಗಳಿಗೆ ಈ 3 ಏನು ಪ್ರಾಡಕ್ಟ್ಗಳನ್ನು ಸಜೆಸ್ಟ್ ಮಾಡ್ತಾರಂತೆ. ಸೊ ಹಾಗಾಗಿ ನನಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಈ 3 ಪ್ರಾಡಕ್ಟ್ಗಳು ವಿಂಟರ್ ಸ್ಕಿನ್ ಕೇರ್ಗೆ ಹೀರೋ ಅಂತಲೇ ಹೇಳ್ಬೋದು, ಅಂದರೆ ಈ ಒಂದು ಸೀಸನ್ಗೆ ಇದು ಹೀರೋಸ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು. ಸೊ ಎಬೋ 18 ಪ್ಲಸ್ ಯಾರೆಲ್ಲ ಇದ್ದೀರಾ ಆ್ಯಂಡ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ, ನೀವು ಯೂಸ್ ಮಾಡ್ಬೋದು. ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ನಾನು ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡ್ಕೋಬೋದು. ಸೊ ಪ್ರೈಸಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ ಆಗ್ತಿರುತ್ತೆ. ಸೊ ಏನಾದ್ರು ಆಫರ್ ನಡೀತಿತ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಅಂದರೆ ನಾನು ಏನು ಪ್ರೈಸ್ ಹೇಳಿದ್ದೀನಲ್ಲ ಸೊ ಕಡಿಮೆ ಕೂಡ ಸಿಗ್ಬೋದು. ಆಮೇಲೆ ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್, ಸರಿನಾ. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ನೀವು ನಾರ್ಮಲಾಗಿ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನೀವು ಮಾಯ್ಶ್ಚರೈಸರ್ನ ದಿನದಲ್ಲಿ 3 times ಅಪ್ಲೈ ಮಾಡ್ತಾ ಇರಿ, ಇನ್ನೂ ಕೂಡ ನಿಮಗೆ ಹೈಡ್ರೇಷನ್ ಸಿಗುತ್ತೆ ಫ್ರೆಂಡ್ಸ್, ಸರಿನಾ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.